परमेश परात् परभूतविद प्रणतं पतितं अथ बुद्धिबलं जनतारण तारयतामिदम् ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಫಣಾಮಣಿಗಣೋಪೇತಂ ತಪ್ತಕಾಂಚನಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಳತಲಸುಸ್ಥಿತಂ. ಓಂ ಶ್ರೀ ಮುಕ್ತಿನಾಗರ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ, ರಾಮೋಹಳ್ಳಿ, ದೊಡ್ಡ ಆಲದ ಮರದ ರಸ್ತೆ, ಬೆಂಗಳೂರು 74. ಈ ದಿನ ದೇವಸ್ಥಾನದ ಹಿನ್ನೆಲೆಯ ಪರಿಚಯವನ್ನು ಮಾಡಿಕೊಡ್ಲಿಕ್ಕಾಗಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದು ಪುರಾತನ ಕಾಲದಿಂದಲೂ ಸುಪ್ರಸಿದ್ಧವಾದಂತಹ ನಾಗಕ್ಷೇತ್ರ. ಇದರ ಹೆಸರೇ ಜುಂಜಪ್ಪನ ಬೈಲು ಅಂತ. ನಮ್ಮ ಹಳ್ಳಿ ಭಾಷೆಯಲ್ಲಿ ಜುಂಜಪ್ಪ ಅಂದರೆ ನಾಗಪ್ಪ ಅಂತ. ಜುಂಜಪ್ಪನ ಬೈಲು. ಪುರಾತನ ಕಾಲದಿಂದಲೂ ಇಲ್ಲಿ ನಾಗಾರಾಧನೆಗಳು ನಡ್ಕೊಂಬಂದಂತಹ ಪುರಾವೆಗಳು ಸಾಕಷ್ಟಿದ್ದಾವೆ. ಕೆಲವು ಮಧ್ಯಕಾಲಘಟ್ಟದಲ್ಲಿ ಅವೆಲ್ಲವೂ ಕೂಡ ನಿಂತು ಹೋಗಿತ್ತು ಅಂತ ಪ್ರತೀತಿ ಇದೆ. ಈ ದೇವಸ್ಥಾನದ ನಿರ್ಮಾಣ ಕರ್ತೃಗಳಾದಂಥವರು ಶ್ರೀಯುತರಾದ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು. ಗುರೂಜಿಯವರಿಗೆ ಆಗಾಗ ಸ್ವಪ್ನಾವಸ್ಥೆಯಲ್ಲಿ ಸ್ವಾಮಿ ಕಾಣಿಸಿಕೊಂಡು, ನಿನ್ನಿಂದ ದೇವಸ್ಥಾನ ನಿರ್ಮಾಣವಾಗಬೇಕಾಗಿದೆ, ನೀನು ಆ ಕೆಲಸವನ್ನು ಮಾಡು ಅಂತ ಆದೇಶವನ್ನು ಕೊಡ್ತಾಯಿದ್ರು. ಇವರು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣನೆ ತಗೊಂಡಿರಲಿಲ್ಲ. ಏನೋ ಸ್ವಪ್ನಾವಸ್ಥೆಯಲ್ಲಿ ಬಂದಿದೆ, ದಿನನಿತ್ಯ ನಾಗಾರಾಧನೆ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀವಿ, ಹಾಗಾಗಿ ಭಗವಂತ ಕಾಣಿಸಿದ್ದಾನೆ ಅಂತ ಅದನ್ನು ಬಹಳ ಸಾಧಾರಣವಾಗಿ ತಗೊಂಡು ಸುಮ್ಮನಾಗ್ಬಿಟ್ಟಿದ್ರು. ಪದೇ ಪದೇ ಈ ಸ್ವಪ್ನಾವಸ್ಥೆ ಬರಲಿಕ್ಕೆ ಪ್ರಾರಂಭ ಆಯಿತು. ನಿನಗೆ ಹೇಳ್ತಾ ಇದ್ದೀನಿ, ನಿನ್ನಿಂದ ದೇವಸ್ಥಾನ ನಿರ್ಮಾಣ ಆಗಬೇಕಾಗಿದೆ, ಯಾಕೆ ನೀನು ಗಂಭೀರವಾಗಿ ಅದನ್ನು ತಗೋತಾ ಇಲ್ಲ ಅನ್ನುವಂಥ ವಿಚಾರ ಅವರಿಗೆ ಸ್ವಪ್ನಾವಸ್ಥೆಯಲ್ಲಿ ಕಾಣಿಸ್ತಾ ಹೋಗ್ತಾ ಇತ್ತು. ಕಡೆಗೊಂದಿನ ಅವರು ಭಗವಂತನಲ್ಲಿ ತಮ್ಮ ಅರ್ಕೆಯನ್ನು ಇಟ್ಟರು. ಅಲ್ಲಪ್ಪ, ದೇವಸ್ಥಾನ ನಿರ್ಮಾಣ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಕೇವಲ ಒಬ್ಬ ಲೆಕ್ಚರರ್, ನಾನು ಪ್ರೊಫೆಸರು, ನನಗೆ ಬರ್ತಕ್ಕಂಥ ಆದಾಯದಲ್ಲಿ ನನ್ನ ಕುಟುಂಬವನ್ನು ಪೋಷಣೆ ಪಾಲನೆ ಮಾಡುವುದೇ ನನಗೆ ದೊಡ್ಡ ಸವಾಲಾಗಿರುತ್ತೆ. ದೇವಸ್ಥಾನ ನಿರ್ಮಾಣ ಮಾಡೋದು ಅಂದರೆ ಇದು ನಿಜವಾಗ್ಲೂ ಕನಸಿನ ಮಾತೇನಾ ಅಂತ. ಆಗ ಭಗವಂತ ಅವರಿಗೆ ಮತ್ತೆ ಪ್ರೇರೇಪಣೆ ಕೊಡ್ತಾನೆ, ನಾಳೆ ನಿನ್ನ ಹತ್ರಕ್ಕೆ ಒಬ್ಬರು ಬರ್ತಾರೆ, ಅವರು ಎಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅನ್ನುವಂಥ ಜಾಗವನ್ನು ನಿನಗೆ ತೋರಿಸ್ತಾರೆ ಅಂತ ಸ್ವಪ್ನಾವಸ್ಥೆಯಲ್ಲಿ ಸ್ವಾಮಿ ನುಡಿದಿದ್ದ. ಹಾಗೆ ಒಂದಿನ ನಾಗಭೂಷಣ ಎಂಬತಕ್ಕಂಥ ವ್ಯಕ್ತಿ ಗುರೂಜಿಯವರ ಹತ್ರ ತಮ್ಮ ಕಷ್ಟ ಪರಿಹಾರಕ್ಕಾಗಿ ಜ್ಯೋತಿಷ್ಯದ ನೆರವಿಗಾಗಿ ಹೋಗಿರ್ತಾರೆ. ಮಾತುಕತೆ ಆಗುತ್ತೆ. ಅವರು ಹೇಳ್ತಾರೆ, ಸ್ವಾಮಿ, ಇಲ್ಲಿ ದೊಡ್ಡಾದ ಮರ ರೋಡಲ್ಲಿ ನನ್ನದೊಂದು ಜಮೀನಿದೆ, ಅಲ್ಲಿ ಏನೂ ಬೆಳೆಯೋಕ್ಕಾಗ್ತಿಲ್ಲ, ಬರೀ ಬರಡು ಭೂಮಿ ಆಗೋಗಿದೆ, ಎಲ್ಲಂದ್ರಲ್ಲಿ ಹಾವುಗಳು ಓಡಾಡ್ತಾ ಇರುತ್ತೆ, ನೀವು ಒಂದು ಸಾರಿ ಬಂದು ವಾಸ್ತು ಪರಿಶೀಲನೆ ಮಾಡಬೇಕು ಅಂತ ಗುರುಗಳನ್ನು ಇಲ್ಲಿ ಕರ್ಕೊಂಬರ್ತಾರೆ. ಬಂದಾಗ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಗಾಡಿಯನ್ನು ನಿಲ್ಲಿಸಿ, ರಸ್ತೆ ಕೂಡ ಇರಲಿಲ್ಲ, ಈ ಕಾಲುವೆ ಬದ್ದುಗಳ ಮೇಲೆ ನಡ್ಕೊಂಡು ಬಂದು ಇಲ್ಲಿಗೆ ಬರ್ತಾರೆ ಗುರುಗಳು. ಬಂದಾಗ 12.5 ಅಡಿ ಉದ್ದದ ನಿಜ ನಾಗ ದರ್ಶನವನ್ನು ಕೊಟ್ಟು ಆ ಪೊರೆಯನ್ನು ವಿಸರ್ಜನೆ ಮಾಡಿ ಹೋಗಿದೆ. ಅದೇ ಜಾಗದಲ್ಲಿ ಇವತ್ತು ದೇವಸ್ಥಾನದ ಗರ್ಭಾಂಕಣ ನಿರ್ಮಾಣ ಆಗಿರತಕ್ಕಂಥದ್ದು. ಆ ಪೊರೆಯನ್ನು ಮೆಷರ್ ಮಾಡಿ ನೋಡಿದಾಗ ಸರಿಯಾಗಿ 12.5 ಅಡಿ ಇತ್ತು. ಅದರ ಸೂಚನೆ ಅಷ್ಟು ಎತ್ತರದ ನಾಗನ ವಿಗ್ರಹವನ್ನು ಸ್ಥಾಪನೆ ಮಾಡು ಅನ್ನುವುದಾಗಿತ್ತು. ಹಾಗಾಗಿ ಬಹಳ ಕಷ್ಟಪಟ್ಟರು. ಆ ನಾಗಭೂಷಣ ಎಂಬತಕ್ಕಂಥ ವ್ಯಕ್ತಿಯಿಂದ ಈ ಜಾಗವನ್ನು ಖರೀದಿ ಮಾಡಿಕೊಂಡ್ರು. ಇದೆಲ್ಲ ಒಂದು ಮಟ್ಟ ಮಾಡಿಸಿ ದೇವಸ್ಥಾನ ನಿರ್ಮಾಣ ಮಾಡೋದಾಗಿ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಏನೋ ಮಾಡಿಬಿಟ್ರು. ಮುಂದಿನ ಕತೆ ಹೇಗೆ? ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಹಣಬಲ ಇವ್ರ ಹತ್ರ ಇಲ್ವಲ್ಲ. ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು, ನಿರ್ಮಾಣ ಮಾಡುವಂಥ ಜಾಗ ಏನೋ ತೋರಿಸಿದ್ಯಾ ಸ್ವಾಮಿ, ಕಟ್ಟುವುದು ಹೇಗೆ ನಾನು? ಭಗವಂತನಿಂದ ಅನುಕೂಲ ಆಯಿತು. ಇವರಿಗೆ ದಿನನಿತ್ಯದ ಇವರ ಆದಾಯದಲ್ಲಿ ಬೆಳವಣಿಗೆ ಆಯಿತು. ತಮ್ಮ ಸ್ವಹಸ್ತದಿಂದ ಸಂಪಾದನೆ ಮಾಡಿರತಕ್ಕಂಥ ಎಲ್ಲ ಹಣವನ್ನು ಈ ಜಾಗಕ್ಕೆ ಹಾಕಿ ದೇವಸ್ಥಾನ ನಿರ್ಮಾಣ ಮಾಡುವುದಾಗಿ ಸಂಕಲ್ಪ ಮಾಡಿದರು. ಯಾರ ಮೂಲಕ ದೇವಸ್ಥಾನ ಮಾಡಿಸುವುದು ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಇವರಿಗೆ ಒಂದು 16 ಜನರನ್ನು ಪರಿಶೀಲನೆ ಮಾಡಿದಾಗ ಕಂಚೀಪುರಮಲ್ಲಿರ್ತಕ್ಕಂಥ
ಪದ್ಮಶ್ರೀ ಪ್ರಶಸ್ತಿ ವಿಜಯರಾಗಿರ್ತಕ್ಕಂಥ ಗಣಪತಿ ಸ್ಥಪತಿ ಎನ್ನುವರ ಪರಿಚಯ ಆಯಿತು. ಆ ಗಣಪತಿ ಸ್ಥಪತಿ ಹತ್ರ ಇವರು ಕನಸಲ್ಲಿ ಕಂಡಂಥ ಎಲ್ಲ ವಿಚಾರವನ್ನು ಮತ್ತು ನಾಗನ ಅಳತೆಯನ್ನು ಕೂಡ ಕೊಟ್ಟರು. ಅವರನ್ನು ಒಪ್ಕೊಂಡು ಕೃಷ್ಣಶಿಲೆಯಲ್ಲಿ 12.5 ಅಡಿ ಎತ್ತರ ಇರತಕ್ಕಂಥ ನಾಗನ ಮೂರ್ತಿಯನ್ನು ತಯಾರು ಮಾಡಿದ್ರು. ಸುಮಾರು 1.5 ವರ್ಷದವರೆಗೆ ನಾಗನ ಮೂರ್ತಿಯ ತಯಾರಾಯಿತು. ಅನಂತರ 2003 ವೈಶಾಖ ಮಾಸದಲ್ಲಿ ಸ್ವಾಮಿಯನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಆ ದಿನ ವಿಶೇಷ ಏನು ಅಂದರೆ ಉರಿ ಬಿಸಿಲು, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಮಣ್ಣು ಸಹಿತ ಕಾದೋಗಿದೆ ಅಂಥ ಬಿಸಿಲು. ಆದರೆ ನಾಗನನ್ನು ಆ ಜಾಗದಲ್ಲಿ ಇಟ್ಟ ಕೂಡಲೇ 1-2 ನಿಮಿಷಗಳು ವಿಶೇಷವಾದಂಥ ಪುಷ್ಪವೃಷ್ಟಿ ಆಯಿತು, ಮಳೆ ಆಯಿತು. ಎಲ್ಲರೂ ಆಶ್ಚರ್ಯಪಟ್ಟುಬಿಟ್ರು. ಆ ದಿನ ನಾಗನ ಸ್ಥಾಪನೆ ಮಾಡಲಿಕ್ಕೆ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀಕಂಠ ದಟ್ಟ ನರಸಿಂಹರಾಜ ಒಡೆಯರ್ ಅವರ ಮೂಲಕ ಸ್ವಾಮಿಯನ್ನು ನಾಡಿಗೆ ಸಮರ್ಪಣೆ ಮಾಡಿಸಬೇಕು ಅನ್ನುವಂಥ ಕನಸಿತ್ತು. ಹಾಗಾಗಿ ಅವರನ್ನು ಕರೆಸಿ ಅವರ ಮೂಲಕ ದೇವರನ್ನು ಸ್ಥಾಪನೆ ಮಾಡಿದರು. ಅನಂತರ ದೇವಸ್ಥಾನ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು. ಇದು ನೋಡಿ, ಮೊದಲು ದೇವಸ್ಥಾನವನ್ನು ಕಟ್ಟಿ ಅನಂತರದಲ್ಲಿ ವಿಗ್ರಹ ಇಡುವಂಥ ಕೆಲಸ ಅಲ್ಲ ಇದು. ಯಾಕೆಂದರೆ ದೇವಸ್ಥಾನ ನಿರ್ಮಾಣ ಆದಮೇಲೆ 12.5 ಅಡಿ ಎತ್ತರ ಇರತಕ್ಕಂಥ ನಾಗನನ್ನು ಒಳಗಡೆ ಕೂಡಿಸೋದು ಹೇಗೆ? ಹಾಗಾಗಿ ಮೊದಲು ನಾಗನನ್ನು ಸ್ಥಾಪನೆ ಮಾಡಿ ಆ ನಾಗನಿಗೆ ನಾಗ ಸಪ್ತಾಹವನ್ನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಶುದ್ಧಿ ಮಾಡಿ ಅನಂತರ ದೇವಾಲಯವನ್ನು ನಿರ್ಮಾಣ ಮಾಡಿತ್ತು. ಕಡೆಗೆ 2005ನೇ ಇಸವಿಯ ಜೂನ್ 20ನೇ ತಾರೀಕು ಅಂದರೆ ಜ್ಯೇಷ್ಠ ಮಾಸದ ಶುದ್ಧ ತ್ರಯೋದಶಿ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಯ ಪ್ರಾಣ ಪ್ರತಿಷ್ಠೆ, ಕುಂಭಾಭಿಷೇಕ, ವಿಜೃಂಭಣೆಯಾದಂಥ ಕಾರ್ಯಕ್ರಮ 3 ದಿನಗಳು ತ್ರಯಾನ್ನಿಕ ಪುರಸ್ಸರವಾಗಿ ಈ ಕಾರ್ಯಕ್ರಮ ಎಲ್ಲ ನಡೀತು. ಅಲ್ಲಿಂದ ದಿನನಿತ್ಯದ ಪೂಜಾ ಕೈಂಕರ್ಯಗಳು ಯಥಾವತ್ತಾಗಿ ನಡೀತಾ ಇದೆ. ಮುಖ್ಯವಾಗಿ ಶೈವಾಗಮದ ಅನುಸಾರವಾಗಿ ಇಲ್ಲಿನ ಪೂಜಾ ಪದ್ಧತಿಗಳನ್ನು ಮಾಡ್ತಾ ಇದ್ದೇವೆ. ನಾಗನ ಪ್ರತಿಷ್ಠೆಯಿಂದ ಹಿಡಿದು ಕುಂಭಾಭಿಷೇಕದಿಂದ ಹಿಡಿದು ಎಲ್ಲ ಕಾರ್ಯವೂ ಕೂಡ ಶೈವಾಗಮ ರೀತಿಯಲ್ಲಿ ನಡೀತಾ ಇದೆ. ಪ್ರತಿದಿನ ಜನ ಬರೋದು, ದೇವರ ದರ್ಶನ ಮಾಡೋದು, ಅವರವರ ಹರಕೆಯನ್ನು ಭಗವಂತನಿಗೆ ಸಲ್ಲಿಸುವುದು, ಮುಡುಪು ಕಟ್ಟುವುದು, ಆ ಭಗವಂತನ ಕೃಪೆಯಿಂದ ಪಡೆದ ಸೌಲಭ್ಯಗಳಿಗೆ ಪ್ರತ್ಯುತ್ತರವಾಗಿ ಅಭಿಷೇಕವೋ, ಅಲಂಕಾರವೋ, ಹೂವಿನ ಸೇವೆಯೋ, ಅನ್ನದಾನವೋ ಅದನ್ನು ಮಾಡಿಸ್ತಾ ಇರ್ತಾರೆ. ಇದು ನಿಜ ನಾಗಬನ. ನಾಗರ ಸಂತತಿಗಳು ವಿಪರೀತವಾಗಿರ್ತಕ್ಕಂಥ ಜಾಗ. ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ ನಾಗಗಳು. ಅದೃಷ್ಟ ಇದ್ದವ್ರಿಗೆ ಎಷ್ಟೋ ಜನಕ್ಕೆ ಕಂಡಿದೆ. ಇನ್ನೊಂದು ವಿಶೇಷ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮೂಲಸ್ಥಾನ ಆದಿಮುಕ್ತಿನಾಗ ಅಂತ ಕರೆಯಲ್ಪಡುತ್ತೆ. ಆದಿಮುಕ್ತಿನಾಗನಲ್ಲಿ ಒಳಗಡೆ ಹುತ್ತ ಇದೆ. ಆ ಹುತ್ತಕ್ಕೆ ಸ್ವಾಮಿಗೆ ಪೂಜೆ, ಹುತ್ತದಲ್ಲಿರ್ತಕ್ಕಂಥ ನಾಗನಿಗೆ ಪೂಜೆ ಮತ್ತು ಒಂದು ನಾಗನ ಶಿಲಾಬಿಂಬವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಏನೇ ಕಾಮನೆ ಇದ್ದರೂ ಒಂದು ಬೆಳ್ಳಿ ನಾಗ ಒಂದು 101 ರೂಪಾಯಿಯನ್ನು ದಕ್ಷಿಣೆಯನ್ನು ಕೈಯಲ್ಲಿ ಹಿಡಿದು ನಾಗನಿಗೆ 9 ಸುತ್ತು ಪ್ರದಕ್ಷಿಣೆ ಮಾಡಿ ಅದನ್ನು ಹುಂಡಿಗೆ ಹಾಕಿ ಹೋಗ್ತಕ್ಕಂಥ ಕ್ರಿಯೆ ಉಂಟು. ಈ ವ್ರತವನ್ನು 9 ಮಂಗಳವಾರ ಅಥವಾ 9 ಭಾನುವಾರ ಇಲ್ಲ 9 ಶುಕ್ರವಾರ ಕಾಲೋಚಿತ ದಿನಗಳಲ್ಲಿ ಭಕ್ತಾದಿಗಳು ನಡೆಸ್ಕೋಬೋದು. ಏನೇ ಸಂಬಂಧ, ನಿಮಗೆ ಯಾವುದೇ ರೀತಿಯಾದಂಥ ಕಾಮನೆ ಇರಲಿ, ಯಾವುದೇ ರೀತಿಯ ಹರಿಕೆ ಇರಲಿ, ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಮಂಗಳವಾರ ಅಥವಾ ಭಾನುವಾರ ಅಥವಾ ಶುಕ್ರವಾರ ಆ ದಿನ ಬೆಳಗ್ಗೆ ಬಂದು ನಾಗನಿಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಹರಕೆಯನ್ನು ಸ್ವಾಮಿಗೆ ಸಲ್ಲಿಸಿ ಹೋದರೆ 9 ವಾರದ ಒಳಗಾಗಿ ನಿಮ್ಮ ಕಾರ್ಯ ಸಿದ್ಧಿಯಾಗತಕ್ಕಂಥ ಯೋಗ ಇದೆ. ಇದು ಒಂದು ಭಾಗ. ದೇವರ ಪ್ರತಿಷ್ಠಾಪನೆ ಆಯಿತು 2005ರಲ್ಲಿ. ಈ ಪ್ರತಿಷ್ಠೆ ಆಗಬೇಕಾದರೆ ನಮ್ಮ ಗುರುಗಳ ಧರ್ಮಪತ್ನಿಯಾದಂತಹ ಗೌರಮ್ಮನವರು ಬಹಳಷ್ಟು ಶ್ರಮವನ್ನು ಪಟ್ಟರು. ಅವರು ತಮ್ಮ ಕಾಲಮಾನದಲ್ಲಿ ಉಳಿಸ್ಕೊಂಡಿದ್ದಂಥ ಹಣ, ಗಳಿಸಿದಂಥ ಹಣ, ಅವರ ನಗ ನಟ್ರೆ ಎಲ್ಲವನ್ನೂ ದೇವಸ್ಥಾನಕ್ಕಾಗಿ ಸಮರ್ಪಣೆ ಮಾಡಿಬಿಟ್ರು. ಅಷ್ಟು ಮಾಡಿದ್ರೂ ಶಾರ್ಟೇಜ್ ಹೊಂದಿಸ್ತಾ ಇತ್ತು. ಆದರೂ ಭಗವಂತನ ಕೃಪೆಯಿಂದ ನಮ್ಮ ಗುರುಗಳು ಹಾಗೂ ಗೌರಮ್ಮನವರ ಛಲದಿಂದ ದೇವಸ್ಥಾನ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ಮೇಲೆ ಅದರ ಮಹಾಮಂಟಪ ಮುಂದಿನ ಕೆಲಸಗಳನ್ನು ನಡೆಸುವಂಥ ಪ್ರೇರೇಪಣೆ ಆಯಿತು ದೇವರಿಂದ. ಅದಕ್ಕೂ ಪ್ರಾರಂಭ
ಮಾಡಿದರು. ಮಧ್ಯಕಾಲದಲ್ಲಿ ನಮ್ಮ ದುರಾದೃಷ್ಟ ಗುರುಗಳು ದೈವಾಧೀನರಾಗೋದರು. ಅನಂತರ ಅವರ ಜಾಗದಲ್ಲಿ ಧರ್ಮಾಧಿಕಾರಿಯಾಗಿ ಧರ್ಮದಂಡವನ್ನು ಸ್ವೀಕಾರ ಮಾಡಿದಂಥವರು ಶ್ರೀಯುತರಾದಂಥ ಗೌರಮ್ಮನವರು, ಇವಾಗಿನ ಧರ್ಮದರ್ಶಿಗಳು, ಗುರುಗಳ ಧರ್ಮಪತ್ನಿ. ಆ ಗೌರಮ್ಮನವರು ಧರ್ಮಾಧಿಕಾರ ಸ್ವೀಕಾರ ಮಾಡಿದ ಮೇಲೆ ಹಗಲೂ ರಾತ್ರಿ ದೇವಸ್ಥಾನಕ್ಕಾಗಿ ಶ್ರಮಿಸಿದ್ದಾರೆ, ಇವತ್ತಿಗೂ ಶ್ರಮಿಸ್ತಾ ಇದ್ದಾರೆ. ಅವರು ಮೂಲತಃ ಸಿದ್ಧಹಸ್ತರು ವೈದ್ಯದಲ್ಲಿ, ಜೊತೆಗೆ ಜ್ಯೋತಿಷ್ಯದ ಅನುಭವವೂ ಉಂಟು. ಹಾಗಾಗಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ವೈದ್ಯೋಪಚಾರದ ಒಟ್ಟಿಗೆ ಜ್ಯೋತಿಷ್ಯದ ಸಲಹೆಗಳನ್ನು ಕೂಡ ಅಮ್ಮ ಕೊಡ್ತಾ ಇದ್ದಾರೆ. ಗೌರಮ್ಮನವರು ಧರ್ಮಾಧಿಕಾರಿಗಳಾದ ಮೇಲೆ ದೇವಸ್ಥಾನದ ಪ್ರಾಕಾರ ಸಂಪೂರ್ಣ ಆಯಿತು. ಇನ್ನೊಂದು ಮಹತ್ತರವಾದ ಕಾರ್ಯ ಅಂತಂದರೆ ಅವರು ಮಾಡಿರ್ತಕ್ಕಂಥ ರಾಜಗೋಪುರ ಮಾಡಿ ಅದನ್ನು ಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆ ಮಾಡಿದಂಥದ್ದು ನಮ್ಮ ಗೌರಮ್ಮನವರ ಸಾಧನೆಗೆ ಪ್ರತ್ಯಕ್ಷ ಸಾಕ್ಷಿ. ಅವರು, ಅವರ ಮಕ್ಕಳು, ಅಳಿಯಂದರು ಎಲ್ಲರೂ ಕೂಡ ಪ್ರತಿ ಒಂದು ದೇವಸ್ಥಾನದ ಕ್ರಿಯಾಕರ್ಮಗಳಲ್ಲಿ ಭಾಗಿಯಾಗ್ತಾರೆ. ಶ್ರದ್ಧಾಭಕ್ತಿಗಳಿಂದ ನಾಗನಿಗೆ ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕಾಗಿ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ಮನುಷ್ಯ ಅನ್ಯೋನ್ಯ ಭಕ್ತಿಯಿಂದ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕು, ಅವನಿಗಿರ್ತಕ್ಕಂಥ ಪೀಡಾ ಪರಿಹಾರ ಸಂಪೂರ್ಣವಾಗಿ ಆಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕಂಟಕಗಳು, ಎಷ್ಟೋ ಜನಕ್ಕೆ ಎಷ್ಟೋ ವರ್ಷ ಆದರೂ ಮದುವೆ ಆಗೋದಿಲ್ಲ, ಮದುವೆ ಆದವ್ರಿಗೆ ಸಂತಾನ ಆಗೋದಿಲ್ಲ, ಶರೀರದಲ್ಲಿ ವ್ಯಾಧಿ ಗುಣ ಆಗೋದಿಲ್ಲ, ಉದ್ಯೋಗ ಸಿಕ್ಕೋದಿಲ್ಲ, ನಾನಾ ಪ್ರಕಾರವಾಗಿರ್ತದೆ ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಅವರ ಜಾತಕದ ರೀತಿಯ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಗೌರಮ್ಮನವರು ಪರಿಶೀಲನೆ ಮಾಡಿ ಹೇಳ್ತಾರೆ. ಆ ಪ್ರಾಯಶ್ಚಿತ್ತವನ್ನು ಇಲ್ಲಿ ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ಶುಭ ಫಲವನ್ನು ಪಡೆದಿರುವಂಥ ಜೀವಂತ ಸಾಕ್ಷಿಗಳು ನೂರಾರಿದ್ದಾವೆ, ಸಾವಿರಾರಿದ್ದಾವೆ, ನೂರಾರಲ್ಲ. ಪ್ರತಿ ವಾರವೂ ಕೂಡ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆಗಳು, ಆಶ್ಲೇಷ ಬಲಿ, ಕಾಲಸರ್ಪಶಾಂತಿ, ದಶಾಸಂಧಿ ಶಾಂತಿಗಳು, ಕದಳಿ ವಿವಾಹ, ಅರ್ಕ ವಿವಾಹ, ಎಲ್ಲ ರೀತಿಯ ಪ್ರಾಯಶ್ಚಿತ್ತಗಳು ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ನಮ್ಮ ಗುರುಗಳ ಇನ್ನೊಂದು ಕನಸಾಗಿರತಕ್ಕಂತಹ ಚಿಕ್ಕಪಳನಿ ಬೆಟ್ಟ, ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಾಗಿ ನಮ್ಮ ಗೌರಮ್ಮನವರು ಶ್ರಮಿಸ್ತಾ ಇದ್ದಾರೆ. ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನೋಡ್ಬೋದಲ್ಲಿ. ಅಲ್ಲಿ ಮೇಲ್ಗಡೆ 21 ಅಡಿ ಎತ್ತರ ಇರತಕ್ಕಂಥ ಏಕಶಿಲಾಮೂರ್ತಿ ಸುಬ್ರಹ್ಮಣ್ಯನನ್ನು ಸ್ಥಾಪನೆ ಮಾಡಿದ್ದೇವೆ. ಅದು ಅಷ್ಟೇ, ಮೊದಲು ವಿಗ್ರಹವನ್ನು ಇಟ್ಟು ಆನಂತರ ದೇವಸ್ಥಾನ ನಿರ್ಮಾಣ ಮಾಡುವಂಥ ಕ್ರಿಯೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗುತ್ತೆ. ಅದು ಕೃಷ್ಣಶಿಲೆ ಜೊತೆಗೆ ನಾದಶಿಲೆ ಅಂತ. ಆ ಶಿಲೆ ನಿಂಗೆ ಹೊಡೆದ್ರೆ ಓಂಕಾರದ ಶಬ್ದ ಬರುತ್ತೆ, ಅಂಥ ಉತ್ತಮೋತ್ತಮವಾದಂಥ ಶಿಲೆ. ಅದರಲ್ಲಿ 21 ಅಡಿ ಎತ್ತರದ ನಾಗಪ್ಪನನ್ನು, ಇದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಾಡಿದ್ದಾರೆ. ಅದು ಸಹ ಶೀಘ್ರದಲ್ಲೇ ಕುಂಭಾಭಿಷೇಕ ಎಲ್ಲ ಆಗುತ್ತೆ. ಇನ್ನು ಈ ಕ್ಷೇತ್ರದ ಬಗ್ಗೆ ಪ್ರತಿದಿನ ದೇವಸ್ಥಾನದಲ್ಲಿ ನಿತ್ಯೋತ್ಸವಗಳು ನಡೀತಾ ಇರ್ತವೆ. ವಿಶೇಷ ಏನಪ್ಪ ಅಂತಂದರೆ 3 ಷಷ್ಠಿಗಳು: ಮಾರ್ಗಶಿರ ಶುದ್ಧ ಷಷ್ಠಿ, ಪುಷ್ಯ ಶುದ್ಧ ಷಷ್ಠಿ ಮತ್ತು ಮಾಘ ಶುದ್ಧ ಷಷ್ಠಿ. ಮೊನ್ನೆ ಮಾರ್ಗಶಿರ ಶುದ್ಧ ಷಷ್ಠಿ ಮುಗಿತು. ಸ್ವಾಮಿಗೆ ಬೆಣ್ಣೆ ಅಲಂಕಾರ, ನವನೀತ ಅಲಂಕಾರ ಸೇವೆ ಇತ್ತು, ಜೊತೆಗೆ ಮಯೂರ ವಾಹನ ಉತ್ಸವ ಸೇವೆ ಇತ್ತು. ಇನ್ನು ಬರುವಂಥದ್ದು ಪುಷ್ಯ ಶುದ್ಧ ಷಷ್ಠಿ ಡಿಸೆಂಬರ್ 25ನೇ ತಾರೀಕಿನಂದು ಇದೆ. ಆ ದಿನ ದೇವರಿಗೆ ಗಂಧಾಲಂಕಾರ, ಗಜವಾಹನ ಉತ್ಸವ, ಪಲ್ಲಕ್ಕಿ ಸೇವೆ, ಅನ್ನದಾನ ಎಲ್ಲವೂ ನಡೆಯುತ್ತೆ. ಆ ದಿನ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಆದಿನಾಗದಲ್ಲಿ ಅಂದರೆ ಮೂಲಸ್ಥಾನದಲ್ಲಿ ಭಕ್ತಾದಿಗಳೇ ಒಳಗಡೆ ಹೋಗಿ ನಾಗನಿಗೆ ಹಾಲಭಿಷೇಕ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ ಒಂದು 5 ಗಂಟೆವರೆಗೂ ಅವಕಾಶ ಇರುತ್ತೆ. ಇಚ್ಛೆ ಇರತಕ್ಕಂಥವರು ಆ ದಿನ ಬಂದು ನಿಮ್ಮ ಕೈಯಾರ ನೀವೇ ನಾಗನಿಗೆ ಹಾಲಭಿಷೇಕ ಮಾಡಿ ಹೋಗ್ಬೋದು. ಇನ್ನು ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿ, ಅದನ್ನು ನಾಗರ ಪಂಚಮಿ ಅಂತ ಕರೀತಾರೆ, ಗರುಡ ಪಂಚಮಿ ಅಂತ ಕರೀತಾರೆ. ಆ ದಿನ
ನಾಗನಿಗೆ ವಿಶೇಷವಾದಂಥ ದಿನ. ಆ ದಿನವೂ ಸ್ವಾಮಿಗೆ ಪೂಜೆ ಪುನಸ್ಕಾರಗಳು, ಅಲಂಕಾರ, ಉತ್ಸವಾದಿಗಳು ವಿಜೃಂಭಣೆಯಾಗಿ ಆಗುತ್ತೆ. ಸಾವಿರಾರು ಜನ ಬರ್ತಾರೆ. ಒಂದು ಭಗವಂತನ ದರ್ಶನ ಮಾಡಿ ಅವನ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾರೆ. ನೀವು ಸಹ ಯಾವುದೇ ಸಮಸ್ಯೆ ಇರಲಿ, ವಿವಾಹ, ಸಂತಾನ, ಉದ್ಯೋಗ, ಆರೋಗ್ಯ, ಯಾವುದೇ ಸಮಸ್ಯೆ ಇರಲಿ, ಅನ್ಯೋನ್ಯ ಭಕ್ತಿ ಶ್ರದ್ಧೆಗಳಿಂದ ಬನ್ನಿ, ಮುಕ್ತಿನಾಗನ ಸೇವೆ ಮಾಡಿ, ಇಲ್ಲಿ ಕೊಡ್ತಕ್ಕಂಥ ಪರಿಹಾರಗಳನ್ನು ಸ್ವೀಕಾರ ಮಾಡಿಕೊಳ್ಳಿ, ಪೂಜೆಯಲ್ಲಿ ಭಾಗವಹಿಸಿ ಪೂರ್ಣ ಫಲವನ್ನು ಪಡ್ಕೊಳ್ಳಿ. ಭಗವಂತನ ಕೃಪೆಯಿಂದ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ತತ್ಸತ್. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.